ಸ್ಕೂಲ್ ಬಸ್ನಲ್ಲಿ ಮಕ್ಕಳನ್ನ ಹಚ್ಚೋಕು ಮುಂಚೆ ಎಚ್ಚರವಾಗಿರಬೇಕಾಗುತ್ತೆ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಶಾಲಾ ವಾಹನಗಳು ಎಷ್ಟು ಸೇಫ್ ಅಂತ ಯೋಚನೆ ಮಾಡಬೇಕಾಗುತ್ತೆ. ವರ್ಷ ಸಾವಿನ ಬಳಿಕವೂ ಎಚ್ಚರಗೊಂಡಿಲ್ಲ ವಾಹನ ಚಾಲಕರು. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಖಾಸಗಿ ಸ್ಕೂಲ್ ಬಸ್ಗಳ ಹಾವಳಿ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಶಾಲಾ ವಾಹನಗಳು ಅದೆಷ್ಟು ಸೇಫ್ ಅಂತ ನೀವು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ವರ್ಷ ಸಾವಾಗುತ್ತೆ, ಅದಾದ ನಂತರ ಕೂಡ ಎಚ್ಚೆತ್ಕೊಳ್ತಿಲ್ಲ. ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ರಾಂಗ್ ರೂಟ್ ನಲ್ಲಿ ಸ್ಕೂಲ್ ಬಸ್ಗಳ ಬೇಕಾಬಿಟ್ಟಿಯಾಗಿ ಓಡಾಟ ಹೆಚ್ಚಾಗ್ತಿದೆ. ಯಾರ ಭಯನೂ ಇಲ್ಲ, ಆನೆ ನಡೆದಿದ್ದೇ ದಾರಿ ಅನ್ನುವಂತೆ ಸಂಚಾರ ನಡೆಸ್ತಾರೆ. ಯದ್ವಾ ತದ್ವಾ ಸಂಚಾರ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಕ್ರಮವನ್ನ ಇಲಾಖೆಗಳು ಕೈಗೊಳ್ತಾ ಇಲ್ಲ. ಹಾಗಾಗಿ ಸ್ಕೂಲ್ ಬಸ್ ಎಷ್ಟು ಸೇಫ್ ಅಂತ ಮಕ್ಕಳನ್ನ ಸ್ಕೂಲ್ ಬಸ್ಗಳಲ್ಲಿ ಕಳಿಸುವಂತ ಪೋಷಕರು ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಸ್ಕೂಲ್ ಬಸ್ಗಳು ತಾವು ನಡೆದಿದ್ದೇ ದಾರಿ ಅನ್ನೋರಷ್ಟರ ಮಟ್ಟಿಗೆ ಚಾಲಕರುಗಳು ಯದ್ವಾ ತದ್ವಾ ಡ್ರೈವ್ ಮಾಡ್ತಾರೆ. ಅದರಿಂದ ಸಮಸ್ಯೆಗಳಾಗ್ತಾ ಇದ್ರೂ ಕೂಡ ಅವರು ಎಚ್ಚೆತ್ಕೊಳ್ತಿಲ್ಲ. ಪೋಷಕರು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರ ಶಾಲಾ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಮಕ್ಕಳು ಅಂತ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಬೆಂಗಳೂರಿನಲ್ಲಿ ಅದೆಷ್ಟು ಟ್ರಾಫಿಕ್ ಇರುತ್ತೆ, ಅಪಘಾತಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಎಲ್ಲವೂ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಹಾಗಾಗಿ ಅಷ್ಟಾದ್ರೂ ಕೂಡ ಅಷ್ಟು ಮಕ್ಕಳನ್ನ ಶಾಲೆಗೆ ಹೊತ್ತೊಯ್ಯುವಂತ ಅಥವಾ ಶಾಲೆಯಿಂದ ಮನೆಗೆ ಹೊತ್ತೊಯ್ಯುವಂತ ಶಾಲಾ ವಾಹನಗಳು ಎಷ್ಟರ ಮಟ್ಟಿಗೆ ಸಂಚರಿಸಬೇಕು, ಎಷ್ಟು ಜಾಗರೂಕತೆಯಿಂದ ಚಾಲಕ ಇರಬೇಕು. ಆದರೆ ಅದ್ಯಾವುದು ಕೂಡ ಎಲ್ಲೋ ಒಂದು ಕಡೆ ನಡೀತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಶಾಲಾ ವಾಹನದಲ್ಲಿ ವಾಪಸ್ ಬರ್ತಾರೆ ಅನ್ನುವಂಥ ಭರವಸೆಯಿಂದ ದುಡ್ಡು ಕಟ್ಟಿ ಮಕ್ಕಳನ್ನ ಶಾಲಾ ಬಸ್ಗಳಲ್ಲಿ ಕಳಿಸುವಂಥ ಪೋಷಕರೇನಿದ್ದೀರಾ, ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ. ಅದೆಷ್ಟು ಸೇಫ್ ಆಗಿದ್ದಾರೆ ಮಕ್ಕಳು ಅಂತ. ಏನಾದರೂ ಹೆಚ್ಚು ಕಡಿಮೆ ಆದರೆ ಚಾಲಕರು ಮಾತ್ರ ಸುಮ್ಮನೆ ಪರಾರಿಯಾಗಿ ಹೋಗ್ತಾರೆ, ನಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ. ಒಂದು ಸಾವಾಗತ್ತೆ, ಆದರೂ ಕೂಡ ಈ ಚಾಲಕರ ನಿರ್ಲಕ್ಷ್ಯ ಮಾತ್ರ ಹೆಚ್ಚಾಗ್ತಲೇ ಬರ್ತಾ ಇದೆ, ಎಚ್ಚೆತ್ಕೊಳ್ತಾ ಇಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಶಾಲಾ ವಾಹನಗಳದೇ ಒಂದು ರೀತಿಯಾಗಿ ಕಾರ್ಬಾರು ಅಂತ ಹೇಳ್ಬೋದು. ಒಂದು ಶಾಲೆ ಅಂತ ಬಂದ್ರೆ ಹೆಣಸಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಶಾಲಾ ವಾಹನಗಳು ಇರ್ತಾವೆ. ಖಾಸಗಿ ಶಾಲೆಗಳು ಕೂಡ ಅಷ್ಟರ ಮಟ್ಟಿಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯ ಬಸ್ ಒಂದು ರಾಂಗ್ ರೂಟ್ ನಲ್ಲಿ ಚಾಲನೆ ಮಾಡ್ತಾ ಇರುವಂತದ್ದು. ಗರುಡಾಚಾರ್ ಪಾಳ್ಯದಲ್ಲಿ ರಾಂಗ್ ರೂಟ್ ನಲ್ಲಿ ಚಾಲನೆ ಮಾಡಿರುವಂತದ್ದು. ರಿಜಿಸ್ಟರ್ಡ್ ನಂಬರ್ KA 53 AB 0715 ರಿಜಿಸ್ಟರ್ಡ್ ನಂಬರ್ನ ಶಾಲಾ ಬಸ್. ಅಪಘಾತ ಆದ್ರೆ ಮಕ್ಕಳ ಗತಿ ಏನು ಅನ್ನುವಂತ ಪ್ರಶ್ನೆ ಜನರಲ್ಲಿ ಉದ್ಭವವಾಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯ ಬಸ್ಸು ವೈಟ್ ಫೀಲ್ಡ್ ರಸ್ತೆಯ ಗರುಡಾಚಾರ್ ಪಾಳ್ಯದಲ್ಲಿ ರಾಂಗ್ ರೂಟ್ ನಲ್ಲಿ ಚಲಿಸ್ತಾ ಇರುವಂತದ್ದು ಕಂಡು ಬಂದಿದೆ. ರಜಾರೋಷವಾಗಿ ರಾಂಗ್ ರೂಟ್ ನಲ್ಲಿ ಬಸ್ ಓಡಿಸ್ತಾ ಇರ್ತಾರೆ ಡ್ರೈವರ್ಗಳು. ಮಹದೇವಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದಲ್ಲ ಎರಡು ಶಾಲಾ ಬಸ್ಗಳು ರಾಂಗ್ ರೂಟ್ ನಲ್ಲಿ ಚಲಿಸ್ತಾ ಇರುವಂತದ್ದು. ಇನ್ನು ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ವಾಹನಗಳು ಸಂಚಾರ ಆಗ್ತಾ ಇದೆ. ಶಾಲಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ರಾಂಗ್ ರೂಟ್ ನಲ್ಲಿ ಚಲಿಸಬಾರ್ದು ಅಥವಾ ಟ್ರಾಫಿಕ್ ರೂಲ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು ಅಂತ ಶಾಲಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ ಶಿಕ್ಷಕರು. ಆದ್ರೆ ಅದೇ ಶಾಲೆಯ ಮಕ್ಕಳು ಇಂಥ ದೃಶ್ಯಗಳನ್ನ ನೋಡಿದಾಗ ಏನ್ ಕಲ್ತ್ಕೋಬೇಕು ಅವರು? ಹಾಗಿದ್ರೆ ಅಥವಾ ಅವ್ರಿಗೇನಾದ್ರೂ ಅಪಘಾತಗಳಾದ್ರೆ, ಅವ್ರಿಗೇನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಸ್ಕೂಲ್ ಬಸ್ ನಲ್ಲಿ ಇರುವಂತಹ ಮಕ್ಕಳು ಗತಿ ಏನು? ಹಾಗಿದ್ರೆ ರಾಂಗ್ ರೂಟ್ ನಲ್ಲಿ ಹೋಗಿ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವರ ಪೋಷಕನಿಗೆ, ತಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂತಹ ಪೋಷಕರಿಗೆ ಇವರು ಹೋಗಿ ಅವರಿಗೆ ಇವರಿಂದ ಏನಾದ್ರೂ ಉಪಯೋಗ ಆಗುತ್ತಾ? ಈ ಶಾಲಾ ಬಸ್ ಚಾಲಕರಿಂದ ಅವರೇನು ಸಂಬಂಧ ಇಲ್ಲ ಅನ್ನೋ ಹಾಗೆ ಕಣ್ಮರೆಯಾಗಿ ಓಡ್ ಹೋಗ್ತಾರೆ. ಆದ್ರೆ ಅನುಭವಿಸುವಂಥದ್ದು ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಆ ಶಾಲಾ ಬಸ್ಗಳಲ್ಲಿ ಇರುವಂತಹ ಮಕ್ಕಳು ಮತ್ತೆ ಅವರ ಪೋಷಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಂದ್ರ. ರವೀಂದ್ರ, ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಶಾಲಾ ಬಸ್ಗಳು
ಅದರಲ್ಲೂ ಅಂತ ಬಸ್ಗಳಲ್ಲಿ ಚಾಲಕರಾಗಿರುವಂತವ್ರು ಎಷ್ಟರ ಮಟ್ಟಿಗೆ ಜಾಗೃತರಾಗಿರ್ಬೇಕು, ಆದ್ರೆ ಇಲ್ಲಿ ನಡೀತಿರೋದು ಏನು ಅನ್ನುವಂತ ಪ್ರಶ್ನೆ ಮೂಡುತ್ತಿದ್ರ ಬಗ್ಗೆ ಹೇಳೋದಾದ್ರೆ? ಗಾಯತ್ರಿ, ಬೆಂಗಳೂರಲ್ಲಿ ಖಾಸಗಿ ಸ್ಕೂಲ್ ಬಸ್ಗಳಿಂದ ಹೆಚ್ಚುತ್ತಿದೆ ಅಪಘಾತ ಮತ್ತು ರಾಂಗ್ ರೂಟ್ ಅಲ್ಲಿ ಅವ್ರು ಹೆಂಗ್ ಬೇಕಾ ಒನ್ ವೇ ಆಗ್ಲಿ ಹಂಗೆ ನುಗ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಈ ಸ್ಕೂಲ್ ಬಸ್ ಅಂದ್ರೆ ಅವ್ರಿಗೆ ಯಾರು ರೂಲ್ಸ್ ಹಾಕಲ್ಲ. ಅಷ್ಟೊಂದು ಸ್ಕೂಲ್ ಮಕ್ಳು ಓದಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಎಲ್ಲರೂ ಬಿಟ್ಬಿಡ್ತಾರೆ. ಆದ್ರೆ ಇದೇ ತರ ಘಟನೆ ಎಷ್ಟೊಂದು ಬೆಂಗಳೂರಲ್ಲಿ ನಡೆದಿದೆ. ಈಗ ವೈಟ್ ಫೀಲ್ಡ್ ರಸ್ತೆಯಲ್ಲಿ ಗರುಡಚಾರ ಪಾಳ್ಯದಲ್ಲಿ ವಿಗ್ಗಾರ್ ಎಂಬ ಶಾಲೆ ಬಸ್ಸು K53AB 0715 ರಾಂಗ್ ರೂಟ್ ಅಲ್ಲಿ ಚಾಲನೆ. ಅವ್ರು ಹೆಂಗ್ ಬೇಕು ಹಂಗೆ ಹೋಗ್ತಾ ಇದಾರೆ. ನೋಡಿ ಎಷ್ಟೊಂದು ಮಕ್ಕಳು ಇರ್ತಾರೆ, ಅವರ ಜೀವನ ಅವ್ರ ಎಲ್ಲ ಭವಿಷ್ಯ ಆ ಡ್ರೈವರ್ ಕೈಯಲ್ಲೇ ಇರುತ್ತೆ. ಅಜಾಗೃತಿಯಿಂದ ಅಪಘಾತ ಹೆಚ್ಚಾಗುತ್ತಾ ಇದೆ, ಹೋಗ್ತಾನೆ ಇದೆ. ಮಕ್ಕಳ ರಕ್ಷಣೆ ಇಲ್ಲದಂತಾಗಿದೆ. ಯಾಕಂದ್ರೆ ಇಷ್ಟಾದರೂ ಪೊಲೀಸರು ಇನ್ನೂ ಕಣ್ಣು ಮುಚ್ಚುತ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಸ್ಕೂಲ್ ಬಸ್ ಹೋಗ್ತಾ ಇದ್ರೆ ಪೊಲೀಸರು ಯಾವ್ದೇ ರೀತಿ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಲ್ಲ. ಸ್ಕೂಲ್ ಬಸ್ ಅಂದ್ರೆ ಹಂಗೆ ಬಿಟ್ಬಿಡ್ತಾರೆ. ಇಷ್ಟಾದ್ರೂ ಮೊನ್ನೆ ತಾನೇ ಎಷ್ಟೊಂದು ಇದು ಆಗಿತ್ತು, ಏನೋ ಮಕ್ಕಳು ಮೊನ್ನೆ 2 ಮಕ್ಕಳು ಕೂಡ ಬಲಿ ಹೀಗೆ ಆಗಿತ್ತು. ಆದ್ರೆ ಇನ್ನೂ ಏನು ಟ್ರಾಫಿಕ್ ಪೊಲೀಸರು ಕಣ್ಣು ಮುಚ್ಚಿ ಕೂತಿದ್ದಾರ, ಸಾರಿಗೆ ಯಾವ ತರ ರೂಟ್ ಪಾಲಿಸ್ಕೊಂಡು ಹೋಗ್ಬೇಕು ಸ್ಕೂಲ್ ಡ್ರೈವರ್ಸ್ ಅಂತ ತಿಳಿತಾ ಇಲ್ಲ ಗಾಯತ್ರಿ. ಆಗಿದ್ರೆ ಇವ್ರ ಮೇಲೆ ಕ್ರಮವನ್ನ ತಗೊಳ್ಳುವಲ್ಲಿ ಇವಾಗ ಪೊಲೀಸರು ಶಾಲಾ ವಾಹನ ಅಲ್ವಾ ಹೋಗ್ಲಿ ಬಿಡು ಅಂತ ಬಿಟ್ಕೊಂಡು ಹೋದ್ರೆ ಇದು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಶಾಲಾ ವಾಹನಗಳು ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತದ್ದು, ಖಾಸಗಿ ಶಾಲಾ ವಾಹನಗಳ ಬಸ್ಗಳು. ಇದಕ್ಕೆ ತಕ್ಕ ಕ್ರಮಗಳಾಗ್ಲೇಬೇಕಾಗುತ್ತೆ. ಹೌದು ವ್ಯಕ್ತಿ ಆಗ್ಲೇಬೇಕು. ಯಾಕಂದ್ರೆ ಸ್ಕೂಲ್ ವ್ಯಾನ್ ಹೆಂಗ್ ಬೇಕಂಗೆ ನುಗ್ತಾ ಇರ್ತದೆ. ಅದಂತ ಬೆಂಗಳೂರು ಅಂತ ಸಿಟಿಯಲ್ಲಿ ಸಂಜೆಯಲ್ಲಿ ಹೋಗ್ಬೇಕಾಗುತ್ತೆ. ಬಸ್ಗಳೆಲ್ಲ ಮೇನ್ ರೋಡ್ ಇಂದ ಏಕಾಏಕಿ ಬಂದ್ಬಿಡ್ತಾರೆ. ಮುಂದ್ಗಡೆ ವಾಹನ ಹೋಗ್ತಾ ಇರ್ತಾರೆ ಕೂಡ ನೋಡೋದಿಲ್ಲ. ಆದ್ರೆ ಎಷ್ಟೊಂದು ಮಕ್ಕಳು ಇರ್ತಾರೆ ಬಸ್ ಅಲ್ಲಿ, ವ್ಯಾನ್ ಅಲ್ಲಿ. ಯಾವ್ದೇ ಡೋರ್ ತಕ್ಕದೆ ತಮ್ಗೆ ಹೆಂಗ್ ಬೇಕು ಹಂಗ್ ಇಟ್ಟೆ ಬಂದಂಗೆ ಬಸ್ ಕ್ಯಾಬ್ ಡ್ರೈವರ್ ಗಳೆಲ್ಲ ಸಂಚರಿಸ್ತಾ ಇರ್ತಾರೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರವಿಚಂದ್ರ.